ಒಬ್ಬ ಆದರ್ಶ ವ್ಯಕ್ತಿ, ಗುರುಗಳು. ಗುರುಗಳು ಅವ್ರು ಯಾರು ಅಂತ ಹೇಳ್ಬೋದು? ತುಮಕೂರು ನನ್ನ ಕಲೆಗೆ ಮೊದಲು ಪ್ರೋತ್ಸಾಹ ಕೊಟ್ಟ ಗುರುಗಳು ಕರುಣ ಅಂತ. ಒಂದು ಪದದಲ್ಲಿ ಲಿಂಗದ ವೀರರು ಅಂದ್ರೆ ಏನು? ದೈವಜ್ಞ. ನಿಮ್ಮ ಜೀವನದ ಮಂತ್ರ ಅಂತ ಇದ್ರೆ ಒಂದು 4 ಜನ ಅನ್ನ ಹಾಕಲ್ಲ. ಜನರಿಗೆ ಒಂದು ಗೊತ್ತಿಲ್ಲದ ವೀರಗಾಸೆ ಅಥವಾ ಲಿಂಗದ ವೀರರ ಕಲೆಯ ಒಂದು ವಿಶೇಷತೆ ಏನಾದ್ರು ಇದ್ರೆ ಹೇಳ್ತೀರಾ? ಆಗಿನ ಕಾಲದಿಂದ ಬಂದಿರೋದು ಅಂದ್ರೆ ಆಗಿನ ಕಾಲದಲ್ಲಿ ಎಲ್ಲ ದೇವರನ್ನು ಪೂಜಿಸ್ತಿದ್ರು. ಈಗಿನ ಕಾಲದಲ್ಲೂ ಹಳ್ಳಿ ಕಡೆ ಪೂಜಿಸ್ತಿದ್ದಾರೆ. ಇತ್ತೀಚೆಗೆ ಏನಾಗಿದೆ, ರಾಜಕಾರಣಿಗಳು ಫಂಕ್ಷನ್ ಇರೋ ಹತ್ರ ಎಲ್ಲ ವೀರಭದ್ರನ್ ಕುಣಿತಾ ವೀರಗಾಸೆ ಅನ್ಕೊಂಡು ಈಗಿನ ಬರೇ ಕಲೆ ಅನ್ಕೊಂಡಿದ್ದಾರೆ. ಭಕ್ತಿ ಅಂತ ಯಾರು ಇದ್ ಮಾಡ್ತಿಲ್ಲ. ಎಲ್ಲ ಕಲೆ ಈಗಿನ ಬರ್ತಾರೆ ಜನರೇಷನ್ ಹೆಂಗೆ ಕಲೆಗಳು, ಆಗಿನ ಕಾಲ ಜನಪದ ಕಲೆಗಳೇ ಹೋಗ್ತಿದಾವೆ. ಎಲ್ಲ ಈಗಿನ ಜನರೇಷನ್ ಡಿಜೆ ಮ್ಯೂಸಿಕ್ ಆರ್ಕೆಸ್ಟ್ರಾ ಅನ್ಕೊಂಡು ಜನಪದ ಕಲೆಗಳೇ ಆಲ್ಮೋಸ್ಟ್ ಹೋಗ್ತಾವೆ. ಹಂಗಾಗಿ ಈಗ ಒಂದು ನಮ್ ಕಲೆನೇ ಒಂದಿದು. ಕಲೆ ಅನ್ನೋದು ಆಡಂಬರಕ್ಕೆ ಮಾಡಬಾರ್ದು. ಯಾವ್ದೇ ಆಡಂಬರಕ್ಕೆ ಮಾಡಬಾರ್ದು. ನಾವು ಮಾಡ್ತಾ ಇರೋದು ಭಕ್ತಿಯಿಂದ ಆಗಿ ಮಾಡ್ಕೊಂಡು. ಇವಾಗಿನ ಕಾಲದಲ್ಲಿ ವೀರಗಾಸೆ ಅಥವಾ ಲಿಂಗದ ವೀರರು ಏನನ್ನ ಎದುರಿಸ್ತಿದಾರೆ? ಏನಾದ್ರು ಒಂದ್ ದೊಡ್ಡ ಸವಾಲು ಅಂತ ಏನಾದ್ರು ಒಂದ್ ಆಗ್ತಾ ಇದೆ? ದೊಡ್ಡ ಸವಾಲು ಅಂದ್ರೆ ಕಲೆನೇ ನೆನ್ಸ್ಕೊಂಡು ಜೀವನ ಸಾಗಿಸ್ತಾ ಇರೋ ಕಲಾವಿದರು ಇದಾರೆ ಈಗಲೂ. ಕಲೆನೇ ನಮ್ಮ ಮನೆ ಸಂಸಾರ ಜೀವನ ಅಂತ ನಡೆಸ್ಕೊಂಡು ಹೋಗ್ತಾ ಇರೋದು ಬಹಳ ಕಷ್ಟ ಇರುತ್ತೆ. ಯಾಕೆಂದ್ರೆ ಸೀಸನ್ ಎಲ್ಲ ಟೈಮಲ್ಲೂ ಸೀಸನ್ ಇರಲ್ಲ. ಆಷಾಢ ಈಗ ಮನೇಲಿದ್ವಿ, 2 ತಿಂಗಳಾಯ್ತು ಮನೇಲಿ ಇರ್ತೀವಿ. ನೆಕ್ಸ್ಟ್ ಶ್ರಾವಣ ಸ್ಟಾರ್ಟ್ ಆಗ್ತೀನಿ, 15 ದಿವಸ ಇದೆ ಫಂಕ್ಷನ್. ಯಥಾಸ್ಥಿತಿ ಪ್ರಕಾರ ಗಣಪತಿ ಸೀಸನ್ ನಡೀತಿರ್ತವೆ. ಇನ್ನ ನೆಕ್ಸ್ಟ್ ಆಷಾಢ ಬರೋವರೆಗೂ ತೆಳ್ಳಗೊಳ್ಳಗೆ ಆಗ್ತಿರ್ತವೆ ಫಂಕ್ಷನ್ಗಳು. ಆದ್ರೆ ಈಗ ಆಷಾಢ ಸೀಸನ್ ಅಲ್ಲಿ ಕಲೆನೇ ನಮ್ಮ ಜೀವನ ಅನ್ಕೊಂಡು ನೆನ್ಸ್ಕೊಂಡಿರೋದು ವೃತ್ತಿ ಅದಾಗಲ್ಲ. ಅವ್ರು ಏನೋ ಬೇರೆ ವೃತ್ತಿ ನೋಡ್ಕೊಂಡು ಎಲ್ಲಾ 2 ಕೆಲಸನೂ ಮಾಡ್ತಿದ್ರೆ ಅವ್ರ ಜೀವನ ಸಾಗುತ್ತೆ. ಅರೆ ನಮ್ಮ ಕಲೆಯಲ್ಲೇ ಜೀವನ ಮಾಡ್ತೀನಿ ಆಗಲ್ಲ. ಏನಾದ್ರು ಬೇರೆ ಕಲೆನೂ ಇರ್ಬೇಕು. ಒಂದೇ ಕಲೆಯಲ್ಲಿ ಏನೂ ಆಗಲ್ಲ. ಜೀವನದಲ್ಲಿ ಒಂದ್ ಕಲೆ ಅನ್ನೋದು ಇರ್ಬೇಕು. ಏನೇ ಅದು ನಾವು ಏನೇ ದುಡ್ಡಿದ್ರು ಜೀವನದಲ್ಲಿ ಒಂದ್ ಕಲೆ ಅನ್ನೋದು ಇರ್ಬೇಕು. ಗುರುತಿಸ್ಬೇಕು ಅಂದ್ರೆ ಜನಗಳು ಎಲ್ಲೋದ್ರು ಗುರುತಿಸ್ಬೇಕು ಅಂದ್ರೆ ಕಲೆ ಇರ್ಬೇಕು. ನಾವ್ ಎಷ್ಟೇ ಕೋಟಿಗೆ ಒಂದ್ ಕಾರಲ್ಲಿ ಹೋಗ್ತಿದ್ರೆ ಹೋಗ್ಲಿ ಬಿಡು ಅಂತಾರೆ. ನಾವೆಲ್ಲರೂ ಹೋದ್ರೆ ಕೈ ಮುಗಿ ಮಾತಾಡಿಸ್ತಾರೆ ಗುರುವೆ ಅಂತಾರೆ. ಆತರ ಇರ್ಬೇಕು. ಇವಾಗಿನೇನು ಅದೇ ನಿಮಗೂ ಇವಾಗ 21 ವರ್ಷ ಆಗಿದೆ. ಇವಾಗ ನಾವೆಲ್ಲ ಏನೋ ಸುಮ್ನೆ ಇವಾಗಿನ ಜನರೇಷನ್ ಹೇಳ್ತಿದಾರೆ ಜೆನ್ ಝೆಡ್ ಅಂತ ಒಂದ್ ಬಂದ್ಬಿಟ್ಟಿದೆ. ಅದು ನಾವು ಜೆನ್ ಝೆಡ್ ಇದೀವಿ. ಈ ಜನರೇಷನ್ ಇರೋರೆಲ್ಲ ಜೆನ್ ಝೆಡ್. ಅವ್ರಿಗೇನು ಬುದ್ಧಿನೇ ಇರಲ್ಲ. ಆ ಚಟ ಈ ಚಟ ಅಂತ ಕೆಟ್ಟ ಇದಕ್ಕೆಲ್ಲ ಬೀಳ್ತಿದಾರೆ ಅಂತ. ಬಟ್ ಅದ್ರಲ್ಲೂ ನೀವು ಇಂಥದ್ದು ಒಂದು ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದೀರಾ. ನಿಮಗೆ ಎಷ್ಟು ಹೆಮ್ಮೆ ಇದೆ ಇದ್ರ ಮೇಲೆ? ಇದ್ರ ಬಗ್ಗೆ ಹೆಮ್ಮೆ ಇದೆ ಅಂದ್ರೆ ಕಲೆ ಬಗ್ಗೆ ಬಹಳ ಹೆಮ್ಮೆ ಇದೆ. ಯಾಕೆಂದ್ರೆ ಜನಗಳು ಆಚೆ ಕಡೆ ಮಾತಾಡೋ ರೀತಿ ನಾವು ಎಲ್ಲಾ ತರ ಹ್ಯಾಬಿಟ್ಸ್ ಮಾಡ್ಕೋಬಹುದು. ಮೊದ್ಲೇನೆ ಹೇಳ್ದೆ, ಕೈ ಮುಗಿಯೋರು ಕೈ ತೋರಿಸ್ಬಾರ್ದು ಅಂತ. ಹೌದು, ಆ ತರ ಇದೆ. ಈಗ ಕೈ ಮುಗಿ ಮಾತಾಡಿಸ್ತಾರೆ. ಎಲ್ಲಾರ ಬೇರೆ ಕಡೆ ಔಟ್ ಸೈಡ್ ಮಾತಾಡಿದ್ರೆ ಕೈ ತೋರಿಸ್ಬಿಡ್ತಾರೆ. ಅದು ಬೇರೆ ಎಲ್ಲಾರ ಕಂಡ್ರು ನಮಗೆ ಬೇಡ. ಜನಗಳು ಪ್ರೀತಿ ಮುಖ್ಯ. ಜನ ಸಂಪಾದನೆ ಮಾಡ್ಬೇಕು. ಒಂದ್ ದೊಡ್ಡ ಆಸೆ ಇರೋದೇ ಜನ ಸಂಪಾದನೆ, ಒಳ್ಳೆ ಹೆಸರು ಆತರ ಮಾಡ್ಬೇಕು ಅಂತ ನಮ್ಮ ಆಸೆ ಇದೆ. ಜನ ಎಲ್ಲ ಹುಡುಗರು ಮಾಡ್ತಾರೆ. ಎಲ್ಲಾ ಹುಡುಗರು ನೋಡ್ಬಿಟ್ಟು ನಾನಾ ತರ ಹುಡುಗರು ನೋಡ್ಬಿಟ್ಟಿದೀನಿ. ಯಾವ್ಯಾವ ಹ್ಯಾಬಿಟ್ಸ್ ಎಲ್ಲಾ ತರ ಆಗ್ಬಿಟ್ಟಾರೆ. ಅಂದ್ರೆ ಜೀವನದ ಮುಂದೆ ಏನು ಅಂತ ಗೊತ್ತಿಲ್ಲ ಇನ್ನು. ಈಗ ಆಡಂಬರಕ್ಕೆ ಮಾಡ್ತಾವ್ರೆ. ಮಾಡ್ಲಿ ಅಷ್ಟೇ. ನಮ್ ಕಲೆ ನಾವು ನೆನ್ಸ್ಕೊಂಡು ನಮ್ಗೆ ಹೋಗೋದು. ಹೇಳುವಷ್ಟು ಹೇಳ್ತೀನಿ. ನನ್ನ ಜೊತೆಲಿರೋರಿಗೆ ಆಲ್ಮೋಸ್ಟ್ ಏನ್ ಬೇಕೋ ಎಲ್ಲಾದ್ನೂ ಹೇಳ್ತೀನಿ. ತಿಳ್ಕೊಳೋರು ತಿಳ್ಕೊಬಹುದು. ಇಲ್ಲ ನಾವು ಮಾಡದೇ ಮಾಡ್ತೀವಿ ಅಂದರಿಗೆ ಏನು ಮಾಡಕ್ಕಾಗಲ್ಲ. ಈಗ ನಿಮ್ಮಂತವ್ರೆ ಇನ್ನೊಬ್ರು ಯಾರಾದ್ರೂ ಒಬ್ರು ಬರ್ತಾರಪ್ಪ, ನಿಮ್ ತರನೇ ನಾನು ಕಲಿಬೇಕು ಅಂತ, ಅವಾಗ ಏನಾದ್ರು ಅವ್ರಿಗೆ ಕಲಿಬೋದ? ಆತರ ಏನಾದ್ರು ಕಲಿಬಹುದು. ಹೇಳಿನಲ್ಲ, ಲಿಂಗಾಯತ ಸಮುದಾಯದವರು ಲಿಂಗಾಯತ ದಿನನಿತ್ಯ ಪೂಜೆ, ನಿಷ್ಠಾವಂತ, ಭಕ್ತಿ ಇಷ್ಟಿರ್ಬೇಕು ಮೇನ್. ಅವನು ಮಿಕ್ಕಿದ್ ಬೇರೆ. ನಿಷ್ಠಾವಂತ, ಭಕ್ತಿ, ಕಲೆ ಮೇಲೆ ನಂಬಿಕೆ, ದೇವರ ಮೇಲೆ ನಂಬಿಕೆ ಇದು ಮಾಡ್ತೀನಿ ಏನೇ ಬಂದು ಅನ್ನ ಕಲಿಸ್ತೀವಿ. ನಿಮಗೆ ಗೊತ್ತಿರೋವಾಗ ಯಾರಾದ್ರೂ ಒಬ್ರು ಹಿರಿಯ ಕಲಾವಿದರು ಅಥವಾ ಏನಾದ್ರು ನಿಮಗೆ ಇಷ್ಟ ಇರೋರು ಗೊತ್ತಾ, ಇನ್ಸ್ಪಿರೇಷನ್ ತರ ಏನಾದ್ರು ತಗೊಂಡಿರೋರು ಯಾರಾದ್ರೂ ಒಬ್ರು? ಹಿರಿಯ ಕಲಾವಿದ್ರು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಫಂಕ್ಷನ್ ಮಾಡಿರ್ತೀವಿ. ಆಲ್ಮೋಸ್ಟ್ ಎಲ್ಲರ ಜೊತೆ ಹಿರಿಯ ಕಲಾವಿದ್ರು ಅಂತ ಪರಿಚಯ ಇದಾರೆ. ಆಲ್ಮೋಸ್ಟ್ ತುಮಕೂರು ಜಿಲ್ಲೆ ಎಲ್ಲರೂ ಪರಿಚಯ ಇದ್ದೇ ಇರ್ತಾರೆ. ಎಲ್ಲರ ಜೊತೆನೂ ಫಂಕ್ಷನ್ ಮಾಡಿರ್ತೀವಿ. ಈಗ ಪರ್ಟಿಕ್ಯುಲರ್ ಒಬ್ರನ್ನ ಮೆನ್ಷನ್ ಮಾಡಕ್ ಆಗಲ್ಲ. ಹಂಗಾಗಲ್ಲ ಅಂತೀರಾ? ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ಬೇಕು ಅಂದ್ರೆ ಎಲ್ಲಾರು ಹೇಳ್ಬೇಕಾಯ್ತು. ಎಲ್ಲರೂ ಆತ್ಮೀಯರೇ, ಪ್ರತಿಯೊಬ್ರು ಇಂಪಾರ್ಟೆಂಟ್. ಈಗ ಅವ್ರ ಕರ ನಾವು ಹೋಗ್ತೀವಿ, ನಮ್ ಕರ ಅವ್ರು ಬರ್ತಾರೆ. ಹಂಗಾಗಿ ಎಲ್ಲಾರು ಆತ್ಮೀಯರೇ. ಆಮೇಲೆ ನಿಮ್ ತಂಡ ಇದೆ ಅಂತ ಕೇಳ್ಪಟ್ಟೆ. ನಮ್ದು ಶ್ರೀ ಗುರು ಕಲಾ ತಂಡ ಅಂತ ಹೇಳಿ ಒಂದು ಗ್ರೂಪ್ ಇದೆ. ಎಷ್ಟು ಜನ ಇದೀರಾ? ಜನ ಅನ್ನೋದಕ್ಕಿಂತ ನಮ್ಗೆ ಈಗ ಕರ್ಸೋರು ಏನೇನ್ ಟೀಮ್ ಬೇಕು ಅಂತ ಹೇಳಿದ್ರೆ ಎಲ್ಲಾರನು ಅರೇಂಜ್ ಮಾಡ್ತೀವಿ. ಎಲ್ಲಾರನು ಅರೇಂಜ್ ಮಾಡ್ತೀವಿ. ಈಗ ಒಬ್ಬೊಬ್ಬನೇ ಕಲೆಗಳನ್ನ ಒಬ್ಬೊಬ್ರಿಗೆ ವಹಿಸಾದ ಎಲ್ಲಾ ಟೀಮ್ಗಳು ಒಬ್ರೇ ಕರ್ಕೊಂಡು ಹೋಗ್ತೀವಿ. ವಾದ್ಯಗೋಷ್ಠಿ, ಚಿಟ್ಟಿ ಮೇಳ, ಎಲ್ಲಾ ತರ ನಮ್ಮ ಲಿಂಗದವೀರು, ಭದ್ರಕಾಳಿ, ಅಗೋರಿ,
ಮುಂತಾದ ಎಲ್ಲಾ ಜಾನಪದ ಕಲಾ ತಂಡಗಳು ನಮ್ಮಲ್ಲಿದೆ. ಏನಾದ್ರು ಬೇಕು ಅಂದ್ರೆ ನಂಬರ್ ಹಾಕಿರಾನ ಸ್ಕ್ರೀನ್ ಮೇಲೆ? ಖಂಡಿತ. ಇವಾಗ ನಿಮ್ ಕುಟುಂಬದವರು ಈ ಕಲೆಗೆ ಹೇಗೆ ಬೆಂಬಲ ನೀಡಿದ್ರು? ಈ ಸಪೋರ್ಟ್ ಮಾಡಿದ್ರ ಇವಾಗ ನಿಮ್ ಫ್ಯಾಮಿಲಿ ಮಾಡಿದ್ರ ಅಂತ ಬಂದ್ರೆ, ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ. ಎಲ್ಲಿ ಎಜುಕೇಶನ್ ಬಿಟ್ಬಿಡ್ತಾನೋ ಬೈದಲ್ಲಿದ್ರು. ಎಜುಕೇಶನ್ ಬಿಟ್ರೆ ಮುಂದೆ ಕಲೆನೇ ನೆನ್ಸ್ಕೊಂಡು ಹೇಳಿ ನಾನು ಕಲೆನೇ ನೆನ್ಸ್ಕೊಂಡು ಜೀವನ ಸಾಕ್ಸಕ್ಕಲ್ಲ. ಹೌದು. ಅಕಸ್ಮಾತ್ ಇದೇ ಕಲೆ ಮುಂದುವರೆದ ಎಜುಕೇಶನ್ ಎಲ್ಲಿ ಬಿಟ್ಟಾನೋ ಅಂತ ಭಯ ಇತ್ತು. ಅವಾಗ ಏನ್ ಮಾಡುದು, ಅವಾಗ ಅಂದ್ರೆ ಕಾಲೇಜ್ ರನ್ನಿಂಗ್ ಇದ್ದು, ಕಾಲೇಜ್ಗೂ ಹೋಗ್ತೀನಿ, ಫಂಕ್ಷನ್ ಮಾಡ್ತೀನಿ, ಎಲ್ಲಾ ತರದಲ್ಲೂ ಇರ್ಬೇಕು ಅಂತ ಹೇಳಿ. ಈಗ ಒಂದೇ ನೆನ್ಸ್ಕೊಂಡ್ರೆ ಎಜುಕೇಶನ್ ನೆನ್ಸ್ಕೊಂಡ್ರೆ ಈ ಕಾಲದಲ್ಲಿ ಎಜುಕೇಶನ್ ಏನಿಲ್ಲ, ಗೊತ್ತಾಗ್ತದೆ. ಹಾಗಾಗಿ ಕಲೆನೂ ಇರಬೇಕು, ಎಜುಕೇಶನ್ ಇರಬೇಕು, ಎರಡು ಮ್ಯಾಕ್ಸಿಮಮ್ ಲೆವೆಲ್ ನಡೀತಾ ಇರ್ಬೇಕು ಅಂತ ನನ್ನಿದೆ. ಸಪೋರ್ಟ್ ಈಗ ಅವಾಗ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಪೇರೆಂಟ್ಸ್ ಸಪೋರ್ಟ್ ಸ್ವಲ್ಪ ಕಡಿಮೆನೇ ಇತ್ತು. ಎಲ್ಲದೇ ಹೇಳಿದ್ರೆ ಎಜುಕೇಶನ್ ಎಲ್ಲಿ ಬಿಟ್ಬಿಟ್ಟಾನೋ, ಇದೇ ಕಲೆ ಮುಂದಕ್ಕೆ ಹೋಗ್ಬಿಟ್ರಾನೋ ಅಂತ. ಈಗ ಬರ್ತಾ ಬರ್ತಾ ಏನಿಲ್ಲ, ಎಜುಕೇಶನ್ ನಡೀತಾ ಇದೆ, ಫಂಕ್ಷನ್ಗಳು ನಡೀತಾ ಇದೆ, ಏನ್ ಆರಾಮ್ ತೊಂದ್ರೆ ಇಲ್ದಂಗೆ ಎಲ್ಲ ನಡೀತಾ ಇದೆ. ಎಲ್ಲ ನಡೀತಾ ಇದೆ, ಆರಾಮಾಗಿ ನಡೀತಾ ಇದೆ. ಏನ್ ಓದ್ತಾ ಇದೀರಾ ಇವಾಗ? ಈಗ ಫೈನಲ್ ಇಯರ್ BBA ಮಾಡ್ತಾ ಇಲ್ಲ, ತಿಪ್ಟೂರು ಕಲ್ಪತರು ಇನ್ಸ್ಟಿಟ್ಯೂಟ್ ಅಲ್ಲಿ. ಮತ್ತೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇವಾಗ ನಿಮ್ ಪ್ರಕಾರ ಇವಾಗಿರೋ ಯುವಕರಿಗೆ ಯಾರಿಗಾದ್ರೂ ಆಸಕ್ತಿ ಇದೆಯಾ ಕಲಿಬೇಕು ಅಂತ ಆಸಕ್ತಿ ಇದೆ? ಅದೇ ನಾನು ಕಲಿಸ್ತೀವಿ, ಯಾರು ಬಂದ್ರು ಆಯ್ತು, ಕಲಿಸ್ತೀವಿ. ಆದ್ರೆ ಹೇಳಿದ್ರೆ ಭಕ್ತಿ ನಿಷ್ಠಾವಂತವಾಗಿರೋರು ಬಂದ್ರೆ ಮಾಡ್ತೀನಿ. ಏನಲ್ಲಿ ಕಲೆ ಬೆಳೆಸ್ಬೇಕು ಅಂತ ಇದೆ. ಯಾರು ಇಲ್ಲ, ತಿಪ್ಟೂರು ತಾಲೂಕಲ್ಲಿ 3 ಮೆಂಬರ್ಸ್ 4 ಮೆಂಬರ್ಸ್ ಇದೀವಿ. ತಿಪ್ಟೂರು ತಾಲೂಕಿಗೆ 4 ಮೆಂಬರ್ಸ್ ಇದೀವಿ. ಇನ್ನು ಬೆಳಿಬೇಕು, ನಮ್ ಕಲೆ ಇನ್ನು ಬೆಳಿಬೇಕು ಅಂತ ನಮ್ಮ ಆಸೆ. ಬೆಳಿಲಿ, ನಾವೇ ಬೆಳಿಬೇಕು ಅಂತ ಇಲ್ಲ, ಅವರು ಬೆಳಿಲಿ. ಬೆಳೆದು ಒಳ್ಳೆ ಹೆಸರು ಮಾಡಿ ಕಾರ್ಯ ಮಾಡ್ತಾವ್ರೆ ಅಂತ ಹೇಳಿ ಒಂದ್ ಹೆಸರು ಮಾಡಿದ್ರೆ ನಮ್ಗೆ ಇನ್ನೂ ಸಂತೋಷ. ಬೆಳೆದಿ ಕಲಿಸ್ತೀವಿ, ಯಾರು ಬಂದ್ರು ಕಲಿಸ್ತೀವಿ. ಕಲಿತಾರೆ, ಈಗಲೂ 1-2-3 ಜನ ಹುಡುಗರು ಕಲಿತಾರೆ. ಹೌದು, ಕಲೀಲಿ ಬೆಳೆಸೋಣ. ನಿಮ್ಮ ಜೀವನದ ದೊಡ್ಡ ಕನಸು ಅಂದ್ರೆ ಏನಿದೆ? ಒಂದ್ ಹೆಸರು ಮಾಡ್ಬೇಕು ಅಂತ, ಜನ ಸಂಪಾದನೆ, ಜನಗಳ ಪ್ರೀತಿ, ಒಂದ್ ಹೆಸರು ಮಾಡ್ಬೇಕು ಅಂತ ಒಂದ್ ಬಹಳ ಐತಿ. ಮಾಡ್ತೀರಾ? ಖಂಡಿತ. ಆಮೇಲೆ ಕರ್ನಾಟಕದ ಜನರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನಾದ್ರು ಒಂದ್ ಹೇಳ್ತೀರಾ ಅಂದ್ರೆ ಏನ್ ಹೇಳ್ತೀರಾ? ಎಲ್ಲ ಜನತೆಗೆ ಹೇಳುವುದಂದ್ರೆ, ಯಾವ್ದೇ ಕಲಾವಿದರಲ್ಲಿ ಒಂದು ಗೌರವ ಕೊಟ್ಟು ಮಾತಾಡ್ರಿ. ಯಾವ್ದೇ ಕಲಾವಿದರಲ್ಲಿ ಭೇದ ಭಾವ ಏನಿಲ್ಲ. ನಮ್ ಕಲೆ ಅವ್ರ ಕಲೆ ಏನಿಲ್ಲ, ಎಲ್ಲ ಕಲಾವಿದರು ಜೀವನಕ್ಕೆ ಮಾಡ್ತಾ ಇರೋದು. ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ರಿ. ಯಾವ್ದೇ ಎಲ್ಲೇ ಬಂದು ಯಾರೇ ಕಲಾವಿದ್ರು ಬಂದು ಆ ಕಲಾವಿದ್ರು ಈ ಕಲಾವಿದ್ರು ಅಂತಲೇ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ಬೇಕು. ನಮ್ಮ ಕಲೆ ಬೆಳೆಸೋಣ, ಎಲ್ಲಾ ತರ ಮಾಡ್ಬೇಕು. ಇಲ್ಲಿ ಎಲ್ಲಾ ದೇವರ ಕಾರ್ಯಗಳಲ್ಲೂ ಇರ್ತೀವಿ ನಾವು. ಇವಾಗ ಇನ್ನೇನ್ ನಾವು ಲಾಸ್ಟ್ ಸ್ಟೇಜಿಗೆ ಬಂದಿದೀವಿ. ಒಂದು ಚಿಕ್ಕದು ಇಷ್ಟೆಲ್ಲ ಹೇಳಿದ್ರಲ್ಲ, ಲೈಕ್ ಇದೇ ತರ ಒಂದ್ ಚಿಕ್ಕದು ರ್ಯಾಪಿಡ್ ಫೈರ್ ಅನ್ನೋದು ಇದೆ. ಒಂದೊಂದ್ ಕ್ವಶನ್ಗೆ ಜಸ್ಟ್ ಒಂದೊಂದ್ ವರ್ಡ್ ಅಲ್ಲಿ ಏನು ನಿಮ್ಮ ಅಭಿಪ್ರಾಯ ಆನ್ಸರ್ ಹೇಳ್ತೀರಾ? ಒಂದು ಪದದಲ್ಲಿ ಲಿಂಗದ ವೀರರು ಅಂದ್ರೆ ಏನು? ದೈವಕಲೆ. 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 ಇವಾಗ ನಿಮ್ಮ ನೆಚ್ಚಿನ ದೇವರು? ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ ಅದು ಹೆಚ್ಚಿನ ಆರಾಧ್ಯ ದೈವ. ಕುಲದೇವ, ಮನೆ ದೇವ ಅಲ್ಲ, ಕುಲದೇವ ಮತ್ತೆ ಆರಾಧ್ಯ ದೈವ ಹೊರಗುರು ವೀರಭದ್ರೇಶ್ವರ ಸ್ವಾಮಿ. ಒಂದು ಕನಸು ಅಂದ್ರೆ ಒಳ್ಳೆ ಹೆಸರು ಮಾಡ್ಬೇಕು, ಜನಗಳ ಪ್ರೀತಿ ಸಂಪಾದಿಸ್ಬೇಕು, ಅದು ದೊಡ್ಡ ಆಸೆ. ಒಬ್ಬ ಆದರ್ಶ ವ್ಯಕ್ತಿ? ಗುರುಗಳು ಅವ್ರು ಯಾರು ಅಂತ ಹೇಳ್ಬೋದು? ತುಮಕೂರು ನನ್ನ ಕಲೆಗೆ ಮೊದಲು ಪ್ರೋತ್ಸಾಹ ಕೊಟ್ಟ ಗುರುಗಳು ತರುಣ್ ಅಂತ. ಅವರೇ ಗುರುಗಳು. ಅವ್ರ ಬಗ್ಗೆ ಒಂದ್ ಚಿಕ್ಕದಾಗಿ ಏನಾದ್ರು ಹೇಳ್ತೀರಾ? ಅವರು ಈಗ ತುಮಕೂರು ವಿದ್ಯಾನಿಧಿ PU ಕಾಲೇಜಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಅವರಿಂದಾನೇ ನನ್ನ ಲಿಂಗದ ವೀರರ ಕಲೆ ಸ್ಟಾರ್ಟ್ ಆಗಿದ್ದು. ಅಲ್ಲೇ ಇದ್ನಲ್ಲ, ನಾನು ತುಮಕೂರಲ್ಲಿ PU ಮಾಡಿದ್ದು ವಿದ್ಯಾನಿಧಿಲಿ, ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಅವರು ಅಲ್ಲೇ ನಾವು ಹಾಸ್ಟೆಲ್ ಇಲ್ಲಿದ್ದೆ, ಅವರು ಹಾಸ್ಟೆಲ್ ಮ್ಯಾನೇಜರ್ ಆಗಿದ್ರು. ಅವರು ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನನಗೂ ಆಸಕ್ತಿ. ಆದ್ರೆ ವೀರಗಾಸೆ ನಾವೇ ಮಾಡ್ತೀವಿ ಅಂತಾನೆ ನನ್ಗೆ ಗೊತ್ತಿರ್ಲಿಲ್ಲ. ಲಿಂಗಾಯತ್ರೆ ಮಾಡೋದು ಇದೇ ತರ ಮಾಡೋದು ಅಂತಾನೆ ಗೊತ್ತಿರ್ಲಿಲ್ಲ. ಅಲ್ಲಿ ತುಮಕೂರ್ಗೆ ಹೋದಾಗ ಅದ್ರ ಬಗ್ಗೆ ಅವರು ಫಂಕ್ಷನ್ಗೆ ಹೋಗಾರಲ್ಲ, ನಾವು ತಿಳ್ಕೊಂಡು ಅದ್ರ ಬಗ್ಗೆ ಏನು ಎತ್ತ ಎಲ್ಲ ತಿಳ್ಕೊಂಡು ಅಲ್ಲಿಂದ ಹುಟ್ಟಿದ್ದು. ಅಲ್ಲೆಲ್ಲೂ ಫಂಕ್ಷನ್ ಮಾಡ್ಲಿಲ್ಲ, ಕಾಲೇಜಿಗೆ ಹೋಗ್ತೀನಲ್ಲ. ಇಲ್ಲಿ ತಿಪ್ಟೂರಿಗೆ ಬಂದಾಗ ಇಲ್ಲಿ ಫಂಕ್ಷನ್, ಕಾಲೇಜು ಎಲ್ಲ ಇಲ್ಲೇ ಎರಡು. ಕರ್ನಾಟಕವನ್ನು ಒಂದ್ ಪದದಲ್ಲಿ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಕೇರಳ ದೇವರ ನಾಡವ್ರೆ, ಕರ್ನಾಟಕ ಇನ್ನೊಂಥರ ದೇವರ ನಾಡು. ಕೇರಳದಲ್ಲಿ ಇದ್ದಿದ್ದ ದೇವರು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಮೇನ್ ಬಂದ್ರೆ ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ ಅರಸೀಕೆರೆ ಇದೆಯಲ್ಲ, ಬಹಳ ಅತ್ಯಂತ ಶ್ರೇಷ್ಠವಾದ ಊರು ದೇವರ ನಾಡು ಅರಸೀಕೆರೆ. ತಿಪಟೂರು ಕಲ್ಪತರು ನಾಡ ಆದ್ರೆ ಅರಸೀಕೆರೆ ದೇವರ ನಾಡು ಎಂದು ಪ್ರಸಿದ್ಧಿ ಆಗಿತ್ತು ಕರ್ನಾಟಕಕ್ಕೆ. ಹೌದು, ಬೇರೆ ಸ್ಟೇಟು ರಾಜ್ಯಗಳೆಲ್ಲ ಬೇರೆ ಹೆಂಗೋ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅತ್ಯಂತ ಶ್ರೇಷ್ಠವಾದ ದೇವರ ನಾಡು ಅರಸೀಕೆರೆ. ಅಲ್ಲಿರುವ ಊರುಗಳು, ದೇವರುಗಳು ಅತ್ಯಂತ ಶ್ರೇಷ್ಠವಾದವು. ಒಬ್ಬ ಯುವಕ ವೀರಗಾಸೆ ಕಲಿಬೇಕು ಅಂದ್ರೆ ಒಂದ್ ಕಾರಣ ಏನಿರ್ಬೇಕು? ಕಾರಣ ಅನ್ನೋದು ಒಂದು ಜನಪದ ಕಲೆ ಅಂತ ಮಾಡ್ಬೇಕು.
ಜನಪದ ಕಲೆ ಬೆಳೆಸ್ಬೇಕು ಅನ್ನೋ ಆಸಕ್ತಿಯಿಂದ ಮಾಡ್ಬೇಕು. ಸರಿ. ನಿಮ್ಮ ಜೀವನದ ಮಂತ್ರ ಅಂತ ಇದ್ರೆ ಏನಾದ್ರು? 4 ಜನ ಅನ್ನ ಹಾಕಲ್ಲ. ಓ ಓಕೆ. ಇದು 100% ಸತ್ಯ ಇದು. ಆಡಾರು 1000 ಜನ ಇದ್ರು ಮುಂದೆ ಬಂದು ಯಾರು ಅನ್ನ ಹಾಕಲ್ಲ. ಮಾತಾಡ್ತಾರೆ ಮುಂದೆ 1000 ಜನ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ, ಅವ್ರು ಸಾಕಲ್ಲ ಬಂದು ಯಾರು ಅನ್ನ ಹಾಕಲ್ಲ. 4 ಜನ ಅನ್ಕೊಳ್ಳಿ, ಮಾಡೋ ಕಾರ್ಯ ನಮ್ದು, ಮಾಡಕೊಂಡು ಹೋಗೋ ಜವಾಬ್ದಾರಿ ನಮ್ದು. ಹೌದು. ಇವಾಗ ಇಷ್ಟೆಲ್ಲ ನೋಡಿದ್ವಿ, ವೀರರ್ದು ಕಿರೀಟ ಇದೆಯಲ್ಲ, ಅದ್ರದ್ದು ಒಂಚೂರು ವಿಶೇಷತೆ ತಿಳಿಸ್ತೀರಾ? ಇದು ಕಿರೀಟ ನಾವು ಲಿಂಗದ ವೀರರು ಎಲ್ಲರೂ ತಲೆಗೆ ಧರಿಸುವಂತ ಕಿರೀಟ. ಇದು ಶೈಲಿ, ಇದು ಚಾಮ್ರ ಅಂತ. ಇದು ಚಾಮ್ರ. ಇದು ಸರಿ. ಚಮ್ರಿ ಮೃಗ ಅಂತ ಪ್ರಾಣಿ. ಇದು ಒರಿಜಿನಲ್ ಪ್ರಾಣಿ. ಇದು ಹಿಮಾಲಯದಲ್ಲಿ ಹಿಮಾಲಯದಲ್ಲಿ ತನ್ನ ಬಾಲದ ಗೆಡ್ಡೆಯನ್ನೇ ಕಟ್ ಮಾಡಿರ್ತಾರೆ. ಇದು ಬಾಲದ ಗೆಡ್ಡೆ. ಇದು ಒರಿಜಿನಲ್ ಕೂದಲು. ಇದು ಅದನ್ನ ಧರಿಸ್ಕೊಂಡು, ಇದು ಕಿರೀಟ. ಈ ಶೈಲಿಯಲ್ಲಿ ಕಿರೀಟ ಇರುತ್ತೆ, ಮಾಡ್ಕೊಂಡು ಹೋಗ್ತಿರ್ತೀವಿ. ಅದು ಕೀರ್ತಿ ಮುಖ ಇರುತ್ತೆ ಕಿರೀಟದಲ್ಲಿ. ಇದು ಕೀರ್ತಿ ಮುಖ. ಇದು ಕೀರ್ತಿ ಮುಖ, ಯಾವುದೇ ದೃಷ್ಟಿ ದೋಷಗಳು ವೀರಭದ್ರನಿಗೆ ಆಗ್ದಂಗಿರ್ಲಿ ಅಂತ ಹೇಳಿ ಕೀರ್ತಿ ಮುಖ. ಸರಿ. ಸೊಂಟದಲ್ಲಿ ಒಂದು ಮಧ್ಯದಲ್ಲಿ ಕಟ್ಟಿರ್ತೀವಿ. ಇನ್ನ ಕಿರೀಟದಲ್ಲಿ ಎದ್ದು ನೋಡ್ರೆ ಡೈರೆಕ್ಟ್ ಆಗಿ ಕಂಡ್ರೆ ಕೀರ್ತಿ ಮುಖ ಭಾವನೆ ಕಾಣ್ಬೇಕು. ಈ ಒಂದು ಕೀರ್ತಿ ಮುಖ ಭಾವದು ಒಂದು ಕಥೆನೇ ಇದೆ. ಅದು ಹೌದಾ? ಅವನು ಹೆಂಗೆ ಹುಟ್ಟಿದ, ಏನಕ್ಕಾಗಿ ಹುಟ್ಟಿದ, ಏನಕ್ಕೆ ಕೀರ್ತಿ ಮುಖ ಭಾವ ನೀವೆಲ್ಲ ನೋಡಿರ್ತೀರಾ, ತೋಟಗಳಿಗೆ ಹಾಕಿರ್ತಾರೆ, ಮನೆಗಳಲ್ಲಿ ಕಟ್ಟಿರ್ತಾರೆ ಕೀರ್ತಿ ಮುಖ ಭಾವ. ದೇವಸ್ಥಾನಗಳಲ್ಲಿ ದೇವರ ಪ್ರಭಾವಳಿ ಮೇಲ್ಗಡೆ ಇರುತ್ತೆ. ಏನಕ್ಕೆ ಇರುತ್ತೆ ಕೀರ್ತಿ ಭಾವ ಅದಕ್ಕೊಂದಾಗ ಅವನ ಕಥೆನೇ ಐತೆ ಅದೊಂದು. ಇದು ನಮ್ಮ ಆಯುಧ. ಇದು ವೀರಭದ್ರನ ಎಷ್ಟೋ ಆಯುಧಗಳಲ್ಲಿ ಇದು ಒಂದು ಕತ್ತಿ. ಅವನ ಆಯುಧಗಳು ನಾನಾ ವಿಧ ಆಯುಧಗಳಿದಾವೆ. ಇದು ಕತ್ತಿ ಅಂತ. ಇದು ಕತ್ತಿ. ಇದು ಬಾಕು. ಇದು ಎಡಗೈಲಿ ಧರಿಸಿ, ಇದು ಬಲಗೈಲಿ ಧರಿಸಿ ನೃತ್ಯವನ್ನು ಮಾಡುವಂತದ್ದು. ಇದು ಚೂಪಾಗಿರುತ್ತೆ, ಫುಲ್ಲು ಅರ್ಥವಾಗಿರುತ್ತೆ. ಕಾಯಿ ಎಲ್ಲ ಹೊಡಿಲಿಕ್ಕೆ ಅರ್ಥವಾಗಿರುತ್ತೆ. ಹರಿತವಾದ ಕತ್ತಿ. ಮತ್ತೆ ಇನ್ನೊಂದು ಸರಿ ನಿಮ್ಮ ಕಲಾ ತಂಡ ಎಲ್ಲಾರ ಜೊತೆನೂ ಒಂದ್ ವಿಡಿಯೋ ಮಾಡೋಣ ಬೇಕಿದ್ರೆ. ಕಲಾ ತಂಡ ಒಂದ್ಸರಿ ಒಟ್ಟಿಗೆ ಕೂಡಿದಾಗ ಕರೆ ಮಾಡ್ತೀನಿ. ಒಟ್ಟಿಗೆ ಕೂಡಿದಾಗ ಎಲ್ಲಾರ ಹತ್ರದಲ್ಲಿ ಇದ್ದಾಗ ಅವಾಗ ಮಾಡೋದ ಸಿಗ್ತೀವಿ ಫಂಕ್ಷನ್ ಅಲ್ಲಿ. ಅವಾಗ ಎಲ್ಲಾ ಕಲಾವಿದ್ರು ಸಿಗ್ತಾರೆ. ಆಲ್ಮೋಸ್ಟ್ ಎಲ್ಲಾ ಕಲಾವಿದ್ರು ಆತ್ಮೀಯರೇ. ಒಳ್ಳೆ ಇದರಿಂದ ಬಂದರು ಕಲಾವಿದ್ರು ಎಲ್ಲ ಇದೆ. ಅಂದ್ರೆ ವೀರಭದ್ರನಿ ಮೊದಲು ಚಿಟ್ಟಿ ಮೇಳ ಅಂದ್ರೆ ಶ್ರೇಷ್ಠ. ನಾವು ಅದು ಚಿಟ್ಟಿ ಮೇಳ ವಾದ್ಯಗೋಷ್ಠಿ, ಕರಡೆ ವಾದ್ಯ ಅಂತೀವಿ. ಕರಡೆ ವಾದ್ಯ ಎಲ್ಲಾ ಚಿತ್ರದುರ್ಗ ತಾಲೂಕಲ್ಲಿ ಇದಾರೆ. ಕರಡೆ ವಾದ್ಯ ಅದ್ಭುತವಾಗಿ ಸ್ವರ ನುಡಿಸ್ಕೊಂಡು ವಾಲ್ಗ ಓದ್ಕೊಂಡು ಸುದ್ದಿಗೋಷ್ಠಿಯಲ್ಲಿ ಮಾಡ್ತಾರೆ. ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅಂದ್ರೆ ತುಮಕೂರು ಕಲಾವಿದರಿಗೆ ಒಳ್ಳೆ ಜಾಗ ಕೊಟ್ಟೈತೆ. ತುಮಕೂರಿಂದ ಮಾತ್ರ ಎಷ್ಟೋ ಎಲ್ಲಾ ನಾನಾ ರೀತಿಯ ಕಲಾವಿದರಿದ್ದಾರೆ. ಒಂದೇ ಕಲೆ ಅಂತಲ್ಲ. ಕ್ಲಾಸಿಕ್ ಬ್ಯಾಂಡ್ ಇದ್ದಾರೆ, ಇದಿದ್ದಾರೆ, ಲಿಂಗದ ವೀರರು ಇದ್ದಾರೆ. ವೀರಗಾಸೆ ಕಲಾವಿದರು ತುಮಕೂರಲ್ಲಿ ಕಮ್ಮಿ, ಚಿಕ್ಕಮಂಗ್ಳೂರ್ ಇದ್ದಾರೆ. ಜೆಂಟ್ಸ್ ವೀರಗಾಸೆಯವರು ಇಲ್ಲೇ ನಮ್ಮ ಕೋಡಿಹಳ್ಳಿ ಇದ್ದಾರೆ, ಅಳಗುಪ್ಪೆಯಲ್ಲಿ ಇದ್ದಾರೆ. ಇಲ್ಲೇ ಶ್ರೇಷ್ಠವಾದವರು ಅಳಗುಪ್ಪೆ ಇದೆ, ಅಲ್ಲಿದ್ದಾರೆ. ಎಲ್ಲಾ ತರ ಇದಾರೆ. ಎಲ್ಲಾ ತರ ನಿಮ್ಗೆ ಯಾವುದೇ ಕಲಾ ತಂಡ ಬೇಕು ಅಂದ್ರು ಎಲ್ಲಾ ತರ ತುಮಕೂರಲ್ಲಿ ಕಾಂಟ್ಯಾಕ್ಟ್ ಮಾಡಿರತ್ತೆ, ಯಾರಾದ್ರೂ ಆಯ್ತು. ನಿಮ್ ನಂಬರ್ ಒಂದ್ಸರಿ ಸ್ಕ್ರೀನ್ ಮೇಲೆ ಹೇಳ್ಬಿಡಿ ಸರ್. 6360417717. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಲಿಂಗದ ವೀರರು ಭರತ್ ಬಲ್ಲಾರೆ ಅವ್ರ ಬಗ್ಗೆ. ಸೊ ಮತ್ತೆ ಎಪಿಸೋಡ್ ಅಲ್ಲಿ ನೋಡೋಣ ಏನೇನ್ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀವಿ ಅಂತ. ಸೊ ಇವತ್ತಿನ ಎಪಿಸೋಡ್ ಇದಾಗಿತ್ತು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಭರತ್ ಬಲ್ಲಾರೆ ಅವರು. ಇಂತಹ ಅಪರೂಪದ ಕಲಾವಿದರ ಬದುಕಿನ ಕಥೆಗಳು ಇನ್ನಷ್ಟು ಜನರಿಗೆ ತಲುಪಲಿ ಎಂಬುದು ನಮ್ಮ ಸಣ್ಣ ಪ್ರಯತ್ನ. ಮತ್ತೆ ಇನ್ನೊಂದು ಅದ್ಭುತ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಮ್ಮಲ್ಲಿ ಮೇಲೂ ಕೀಳಿಲ್ಲ.